ದೇವರ ಕಡೆಗೆ ಬರ್ರಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮೂರನೇ ಕ್ಯಾಟಗರಿಯಲ್ಲಿ ಯಾರಿದ್ದಾರೆ ಒಂದು ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡಿ ಸಂದೇಶವನ್ನು ಮುಗಿಸೋಣ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾರಿದ್ದಾರೆ ಮೂರನೇ ಕ್ಯಾಟಗರಿಯಲ್ಲಿ? ಮೊದಲನೇದಾಗಿ ಯಾರು? ಛತ್ರದ ಯಜಮಾನ. ವಿಸರ್ಜನೆ ಮಾಡಿದಂತವರು ಯಾರು? ಮೂವರು ಪ್ರಿಯರು. ಯಾರು? ಮೊದಲನೇದಾಗಿ ಛತ್ರದ ಯಜಮಾನ. ಆ ಛತ್ರದ ಯಜಮಾನನ ಹತ್ರ ಹೋಗಿ ಒಂದು ವೇಳೆ ನೀವೇನಾದ್ರೂ ಇಂಟರ್ವ್ಯೂ ಮಾಡಿದ್ರಿ, ಆ ಛತ್ರದ ಯಜಮಾನನ ಹತ್ರ ಹೋಗಿ, ಅಲ್ಲಪ್ಪ ಯಜಮಾನ ನಿಮ್ ಛತ್ರದಾಗ ಲೋಕ ರಕ್ಷಕ ಹುಟ್ಟ್ಯಾರಲ್ಲೂ ಹೋಗಿ ಬಂದೇನಪ್ಪ ಅಂತೇಳಿ ನೀವು ಒಂದ್ ವೇಳೆ ಕೇಳಿದ್ರ ಆತ ಏನಂತಾನಂದ್ರಿ? ಏನಂತಾನತ? ಇಲ್ಲ, ನಾನು ಇನ್ನೂ ಅಲ್ಲಿಗೆ ಹೋಗೇ ಇಲ್ಲ, ನಂದು ಬಿಸಿನೆಸ್ ನನಗೆ ಆಗಿದೆ, ನನ್ನ ಕೆಲಸಗಳು ನನಗೇ ಇದಾವ, ನಾನು ಫುಲ್ ಬಿಸಿ ಇದ್ದೀನಿ, ನನ್ನ ಕೆಲಸದಲ್ಲಿ, ನನ್ನ ಛತ್ರಕ್ಕೆ ನಾನು ಹೋಗೋಕೆ ಆಗ್ತಿಲ್ಲ. ಆದ್ರೆ ಎಷ್ಟೆಷ್ಟೋ ದೂರಗಳಿಂದ ಎಷ್ಟೆಷ್ಟೋ ಜನರು ವಿಸಿಟ್ ಕೊಡಕತ್ತಾರ ಆ ಛತ್ರಕ್ಕ. ಯಾಕಂದ್ರೆ ಆ ಛತ್ರದ ಮೇಲೆ ಏನೈತಿ? ನಕ್ಷತ್ರದ ಬೆಳಕು ಬಿದ್ದೈತಿ ಅಂತೇಳಿ ಆ ಒಬ್ಬ ಯಾರು ಹೇಳ್ತಾನ? ಛತ್ರದ ಯಜಮಾನ ಹೇಳ್ತಾನ. ಅಲ್ಲ ಛತ್ರದ ಯಜಮಾನ, ಅವ್ರ ಸಂಗತಿ ಬಿಡು, ನೀನು ಹೋಗಿ ಬಂದೇನು ಹೇಳೋ ಮೊದ್ಲಂದ್ರ, ಇಲ್ಲ ನಾನು ಹೋಗಿಲ್ಲ, ನಂದು ಕೆಲಸ ಜಗ್ಗಿದವ, ನಾನು ಫುಲ್ ಬಿಜಿ ಆಗ್ಬಿಟ್ಟಿನಿ, ನಾನು ಫುಲ್ ಬಿಜಿ, ನನ್ನ ಬಿಸಿನೆಸ್ ನನಗೆ ನಂದು ಮಸ್ತ್ ಆಗ್ಯದ, ನಾನು ಎಲ್ಲಿ ಹೋಗ್ಲಿ ಅಂತ ನಾ ಛತ್ರದ ಯಜಮಾನ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಂದು ವೇಳೆ ದೇವರ ವಾಕ್ಯವನ್ನು ಕೇಳಿ ಕೂಡ ಇನ್ನೂ ಕೂಡ ರಕ್ಷಣೆಯ ಮಾರ್ಗದ ಬರಲಾರದ ಸ್ಥಿತಿಯಲ್ಲಿ ನೀನು ಇದ್ದೀಯೇನು? ನಿನಗೆ ದೇವರ ಸಂದೇಶದ ಮಾತುಗಳು ಕೇಳುತ್ತಿದ್ದಾಗಲೂ ಕೂಡ ನೀನು ಅಲಕ್ಷ್ಯ ಮಾಡ್ತಾ ಇದ್ದೀಯೇನು? ನಿರ್ಲಕ್ಷ್ಯ ಮಾಡ್ತಾ ಇದ್ದೀಯೇನು? ಅಹಂಕಾರದಿಂದಿದ್ದೀಯೇನು? ಇವತ್ತಿನ ದಿನ ದೇವರು ಹೇಳ್ತಾ ಇದ್ದಾನೆ, ಆ ಛತ್ರದ ಯಜಮಾನ ಆ ಹೊತ್ತಿನ ದಿನ ತನ್ನ ಕೆಲಸ ಬಿಸಿ ಅಂತೇಳಿ, ತನ್ನ ಸಂಪ್ರದಾಯ ಅದು ಇದು ಅಂತೇಳಿ ಅಲ್ಲೇ ಇದ್ದ ಹೊರತಾಗಿ ಆತನು ಆ ಛತ್ರದ ಕಡೆಗೆ ಕಾಲು ಇಡಲೇ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ಛತ್ರದ ಯಜಮಾನನಿಗೆ ಗೊತ್ತು ಏನು? ಲೋಕ ರಕ್ಷಕ ತನ್ನ ಛತ್ರದಲ್ಲೇ ಹುಟ್ಟ್ಯಾನಂತೇಳಿ, ಆದ್ರೂ ಕೂಡ ನಿರ್ಲಕ್ಷ್ಯ ಮಾಡಿದ. ಇವತ್ತು ಎಲ್ಲರಿಗೆ ಗೊತ್ತು ಯೇಸು ಕ್ರಿಸ್ತನು ಮಾತ್ರ ದೇವರು ಅಂತೇಳಿ. ಯಾಕಂದ್ರೆ ಈ ಲೋಕದಲ್ಲಿ ಪರಿಶುದ್ಧನಾಗಿ ಇರುವಂತ ಆತನೊಬ್ಬನೇ, ಪಾಪ ಮಾಡಲಾರದಂತ ಆತನೊಬ್ಬನೇ ಪ್ರಿಯರೇ. ಹಲ್ಲೆಲೂಯಾ. ನಿನಗೆಷ್ಟು ಧೈರ್ಯ ಹಿಂಗೆ ಹೇಳಕ್ಕಂತೇಳಿ ಒಂದು ವೇಳೆ ನಿಮ್ಮಲ್ಲಿ ಯಾರಾದ್ರೂ ಕೇಳಂಗಿದ್ರೆ, ಹಲ್ಲೆಲೂಯಾ, ಆ ದೇವ್ರು ಹೇಳ್ತಾನೆ ಏನಂದ್ರೆ, ನಿಮ್ಮಲ್ಲಿ ಯಾವನಿಗಾದರೂ ನನ್ನಲ್ಲಿ ಪಾಪ ಇದೆ ಅಂತೇಳಿ ಹೇಳ್ತೀರಾ ಅಂತೇಳಿ ಯಾರು ಹೇಳ್ತಾರೆ? ಏಸಪ್ಪ ಹೇಳ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪರಿಶುದ್ಧ, ಜನ್ಮ ಪಾಪವಿಲ್ಲ, ಕರ್ಮ ಪಾಪವಿಲ್ಲ, ನಡತೆಯ ಪಾಪವಿಲ್ಲ, ಜೀವಿಸಿದ್ರಲ್ಲಿ ಪಾಪವು ಇಲ್ಲವೇ ಇಲ್ಲ. ಹಲ್ಲೆಲೂಯಾ. ದೇವರುಗಳಂದ್ರೆ ಮದುವೆ ಮಾಡಿಕೊಳ್ಳಲಾರದಂತ ದೇವರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ಸ್ವರ್ಗಕ್ಕೆ ಹೋದ್ರಪ್ಪ ಅಂದ್ರೆ ಅಲ್ಲಿ ಏನೇನೋ ಇದ್ದು ಅಂದ್ರೆ ಇಲ್ಲೇ ಇಷ್ಟು ಮಾಡ್ತೀವಿ, ಇನ್ನ ಅಲ್ಲಿ ಎಷ್ಟು ಮಾಡ್ಬೋದು ಲೆಕ್ಕ ಹಾಕ್ರಿ. ಹಲ್ಲೆಲೂಯಾ. ಯಾರ್ಯಾರೋ ಎದುರು ಬರ್ತಾರಂತ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಲ್ಲೆಲ್ಲ ಸರಾಯಿ ಸ್ಟಾಕ್ ಇರುತ್ತಂತ, ಸರಾಯಿ ಹಿಂಗ್ ಕುಡಿಬೋದಂತ, ಅವ್ರು ನಾಟ್ಯ ಮಾಡ್ತಿರ್ತಾರಂತ ನಾವು ನೋಡ್ಬೋದು. ಅದು ಪರಿಶುದ್ಧತೆನಾ? ಹಲ್ಲೆಲೂಯಾ. ಪರಲೋಕ ಅಂದ್ರೆ ಕ್ಲಬ್? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಲ್ಲ ಪ್ರಿಯರೇ, ಪರಿಶುದ್ಧತೆ, ದೇವರ ಪರಿಶುದ್ಧತೆ ಇಲ್ಲದೆ ಯಾವನು ಕೂಡ ಕರ್ತನನ್ನ ಕಾಣುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಲೋಕದಲ್ಲಿ ಪರಿಶುದ್ಧನಾಗಿ ಹುಟ್ಟಿ ಬಂದಂತವರು ಯಾರಾದ್ರೂ ಇದ್ರೆ ಅವರು ಒಬ್ರೇ. ಹಲ್ಲೆಲೂಯಾ. ಯಾರು? ಯೇಸು ಕ್ರಿಸ್ತ ಎಂಬುದಾಗಿ ನಾವು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹೌದು ಪ್ರಿಯರೇ, ಯೇಸು ಸ್ವಾಮಿ ಒಬ್ಬರೇ ಪ್ರಿಯರೇ. ಹಲ್ಲೆಲೂಯಾ. ಮಹಾತ್ಮ ಗಾಂಧಿ ಸುಮ್ಮನೆ ಹೇಳಿಲ್ಲ ಆ ಮಾತು ಹೇಳ್ಬೇಕಾದ್ರೆ. ಮತ್ತೆ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ, ಏಳಿರಿ ಎದ್ದೇಳಿರಿ ಎನ್ನುವಂತ ಪುಸ್ತಕದ 5ನೆಯ ಒಂದು ಪುಸ್ತಕದಲ್ಲಿ ಪ್ರಿಯರೇ ಏನಂತ ಹೇಳ್ತಾರಂದ್ರೆ, ನಾನು ಸ್ವಾಮಿ ಯೇಸು ಕ್ರಿಸ್ತರವರನ್ನ ಜಗದ್ಗುರುಗಳು, ಏನಂತ ಹೇಳ್ತಾರೆ? ಜಗದ್ಗುರುಗಳು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ಬೇಕ ಭಾರತದಾಗ ಗುರುಗಳು ಎಷ್ಟು ಗುರುಗಳಿದಾರ ಲೆಕ್ಕಿಲ್ಲ ನಮ್ಗೆ, ಹೌದಿಲ್ಲ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದ್ರೆ ಸ್ವಾಮಿ ವಿವೇಕಾನಂದ ಯಾರನ್ನ ಜಗದ್ಗುರು ಅಂತೇಳಿ ಕರೆದ್ರು? ಯೇಸು ಕ್ರಿಸ್ತನನ್ನ. ಯಾಕೆ ಗುರು ಅಂತೇಳಿ ಕರಿಬೇಕಾದ್ರೆ ಕಾರಣ ಬೇಕಲ್ಲ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಬ್ಬ ಶಿಕ್ಷಕ ಇರ್ತಾನೆ, ಶಿಕ್ಷಕನ ಹತ್ರ ನಿಮ್ಮ ಮಗನ ಟ್ಯೂಷನ್ ಕಳಿಸ್ತಿರ್ತೀರಿ, 3 ವರ್ಷ ಕಳಿಸ್ತೀರಿ, ವರ್ಷ
3 ವರ್ಷ ಕೂಡ ಫೇಲ್ ಆಗಿ ಹೋಗ್ತಾನೆ ನಿಮ್ ಮಗ. ಅವಾಗ ನೀವೇನ ಆತನಿಗೆ ಗುರು ಅಂತ ಹೇಳ್ತೀರಾ? ಹೇಳೋದಿಲ್ಲ ಪ್ರೇರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಮ್ಮ ವೇದಗಳಲ್ಲಿ ಇದೆ ಗುರುವಿಗೆ ಇರಬೇಕಾದ ಲಕ್ಷಣಗಳು ಯಾವ ತರ ಇರಬೇಕೆಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ಪಾಪಗಳನ್ನು ಜಯಿಸಿದಂತ ವ್ಯಕ್ತಿ ಗುರು. ಹಲ್ಲೆಲೂಯಾ. ಗು ಅಂದ್ರೆ ಕತ್ತಲು, ರು ಅಂದ್ರೆ ಸಾಯಿಸಿದಂತ ಆತನು. ಹಲ್ಲೆಲೂಯಾ. ಕತ್ತಲೆಯನ್ನು ಸಾಯಿಸಿ ನಿನ್ನ ಜೀವಿತದಲ್ಲಿ ಬೆಳಕನ್ನು ಕೊಡುವಂತ ಆತನು ಗುರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ವಾಕ್ಯ ಸ್ವಾಮಿ ವಿವೇಕಾನಂದ ಅವ್ರು ಹೇಳ್ತಾರೆ ಪ್ರಿಯರೇ, ನಾನು ಯೇಸು ಕ್ರಿಸ್ತರವರನ್ನ ಜಗದ್ಗುರುಗಳು ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರವಾಗಿ ಪ್ರಿಯರೇ, ಗುರು ಅನ್ಬೇಕಾದ್ರೆ ಏನಿರ್ಬೇಕು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಂಬ ಷಡ್ಗುಣ ವರ್ಗಗಳನ್ನ, ಪಾಪಗಳನ್ನ ಜಯಿಸಿರ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವರು ಗುರುಗಳಾಗ್ತಾರೆ ಹೊರತಾಗಿ ಬೇರೆಯವರು ಗುರುಗಳಾಗೋದಕ್ಕೆ ಸಾಧ್ಯವಿಲ್ಲ ಪ್ರೇರೆ. ಆ ಲಕ್ಷಣ ಯಾರಲ್ಲಿದ್ದಾವೆ? ಯೇಸು ಕ್ರಿಸ್ತನಲ್ಲಿ ಮಾತ್ರ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಎರಡನೇ ಕ್ಯಾಟಗರಿ ಛತ್ರದತ್ತ ಹೇಳ್ತಾನ, ನಾನು ಫುಲ್ ಬಿಸಿ ಆಗಿಬಿಟ್ಟಿನಿ, ನನ್ನಿಂದ ಹೋಗಕ್ ಆಗ್ತಾ ಇಲ್ಲ ಅಂತೇಳಿ. ಅದೇ ರೀತಿಯಾಗಿ ವಿಸರ್ಜನೆ ಮಾಡಿದಂಥವ್ರು ಇನ್ನೊಬ್ರು ಯಾರಂದ್ರೆ ಶಾಸ್ತ್ರಿಗಳು. ದೇವರ ವಾಕ್ಯವನ್ನ ತಿಳ್ಕೊಂಡಂತವ್ರು ಯಾರು? ಇವರು ಶಾಸ್ತ್ರಿಗಳು ಪ್ರೇರೆ. ಅವ್ರು ಏನಂತ ಹೇಳ್ತಾರಂದ್ರೆ, ನೀವು ಒಂದು ವೇಳೆ ಅವ್ರ ಹತ್ರ ಹೋಗಿ ಕೇಳಿದ್ರೆ, ನೀವು ಆ ಲೋಕ ರಕ್ಷಕನನ್ನ ನೋಡಕ್ಕೆ ನೀವು ಹೋಗಿದ್ರಾ ಅಂತೇಳಿ ಕೇಳಿದ್ರೆ, ಅವ್ರು ಏನಾಗಿದ್ದಾರೆ? ಆ ಲೋಕ ರಕ್ಷಕನನ್ನ ನೋಡಕ್ಕೆ ಹೋಗೇ ಇಲ್ಲ. ಅವ್ರು ತೋರಿಸಿದ್ರು, ಲೋಕ ರಕ್ಷಕ ಇಲ್ಲೇ ಹುಟ್ಟುತ್ತಾನೆ. ಪಂಡಿತರು, ಜ್ಞಾನಿಗಳವರು, ವೇದಗಳನ್ನ, ಸತ್ಯವೇದವನ್ನು ಅರಿದು ಕೊಡದಂತವ್ರು, ಅವರಿಗೆ ಗೊತ್ತು ಏನು? ಲೋಕ ರಕ್ಷಕ ಇಲ್ಲೇ ಹುಟ್ಟುತ್ತಾನ, ಈ ಸ್ಥಳದಲ್ಲಿ ಹುಟ್ಟುತ್ತಾನ ಅಂತೇಳಿ. ಆದ್ರೆ ಅವ್ರು ಏನ್ ಮಾಡ್ಲಿಲ್ಲ? ಹೋಗ್ಲಿಲ್ಲ ಅಲ್ಲಿ. ಹಲ್ಲೆಲೂಯಾ. ಬೈಬಲ್ ಅನ್ನ, ದೇವರ ವಾಕ್ಯಗಳನ್ನ ಕೇಳಿ ಸೈಡ್ಗೆ ಇಟ್ಟಿರಲ್ಲ, ಅವುಗಳನ್ನ ನಿನ್ನ ಜೀವಿತದಲ್ಲಿ ಅಳವಡಿಸಿಕೊಂಡ್ರೆ ಆಶೀರ್ವಾದ ಬರುತ್ತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಬೈಬಲ್ ಅನ್ನ ಪಕ್ಕದಲ್ಲಿ ದಿಂಬಿನ ಪಕ್ಕದಲ್ಲಿ ಇಟ್ಕೊಂಡ್ರೆ, ಮಲಿಕೊಂಡ್ರೆ ದೇವ್ರು ನಿನ್ನ ವಾಕ್ಯದಲ್ಲಿ ಅಂದ್ರೆ ನಿನ್ನ ಹೃದಯದೊಳಗೆ ಹೋಗಿದ್ದಾನಂತಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೀನೇನ್ ಮಾಡ್ಬೇಕು? ಆ ವಾಕ್ಯದಲ್ಲಿ ಇರುವ ಪ್ರಕಾರವಾಗಿ ನೀನು ನಡೆದುಕೊಳ್ಬೇಕು. ಮೊಬೈಲ್ ನಲ್ಲಿ ಬೈಬಲ್ ಇದ್ರೂ ಸಂಬಂಧ ಅಲ್ಲ, ಅದನ್ನ ಓದಿ ತೆಗೆದು ಓದುವಂತ ಮನಸ್ಸು ಬೇಕು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವ್ರು ಏನ್ ಮಾಡಿದ್ರು? ಅಲಕ್ಷ್ಯ ಮಾಡಿದ್ರು. ಯಾರು ಅಲಕ್ಷ್ಯ ಮಾಡಿದ್ರು? ಛತ್ರದ ಯಜಮಾನ ಏನ್ ಮಾಡಿದ? ಅಲಕ್ಷ್ಯ ಮಾಡಿದ. ಬೈಬಲ್ನ ದಿಂಡಿನ ಪಕ್ಕದಾಗ ಇಟ್ಕೊಂಡ, ಆದ್ರೆ ದಿಲ್ ಒಳಗಡೆ ಬೈಬಲ್ನ ಏನ್ ಮಾಡಲಿಲ್ಲ? ಸೇರಿಸ್ಕೊಳ್ಳಿಲ್ಲ. ಹಲ್ಲೆಲೂಯಾ. ದಿಲ್ ಅಂದ್ರೆ ಏನು? ಹೃದಯ, ಹಾರ್ಟ್ ಒಳಗಡೆ ದೇವ್ರಿಲ್ಲ. ಹಲ್ಲೆಲೂಯಾ. ಹಂಗ ನಾವಿರಬಾರ್ದು. ಹಲ್ಲೆಲೂಯಾ. ಸತ್ಯವೇದದ ಪ್ರಕಾರವಾಗಿ ನಡೆಯುವ ಮಕ್ಕಳು ನಾವಾಗಬೇಕು ಪ್ರಿಯರೇ. ಅದೇ ರೀತಿಯಾಗಿ ಈ ಶಾಸ್ತ್ರರು ಹೇಳ್ತಾ ಇದ್ದಾರೆ, ಶಾಸ್ತ್ರಿಗಳು 5ನೇ ಅಧ್ಯಾಯದ ಪ್ರಕಾರವಾಗಿ ಬೆತ್ಲೆಹೇಮಿನಲ್ಲಿ ಇಂಥ ಒಂದು ಮನೆಯಲ್ಲಿ ಇಲ್ಲೇ ಹುಡ್ತಾನ ಅಂತೇಳಿ ಹೇಳಿದ್ರು. ಆದ್ರೆ ಅಲ್ಲಿಗೆ ಅವ್ರು ಏನ್ ಮಾಡ್ಲಿಲ್ಲ? ಹೋಗ್ಲಿಲ್ಲ. ಹಲ್ಲೆಲೂಯಾ. ದೇವರನ್ನ ಅವ್ರು ಏನ್ ಮಾಡಿದ್ರು? ವಿಸರ್ಜನೆ ಮಾಡಿದ್ರು ಪ್ರಿಯರೇ. ಅವ್ರು ಹೇಳ್ತಾ ಇದ್ದಾರೆ ಪ್ರಿಯರೇ, ಯೇಸು ಕ್ರಿಸ್ತ ಬೇಕಾಗಿಲ್ಲ. ಹಲ್ಲೆಲೂಯಾ. ಯೇಸು ಕ್ರಿಸ್ತನೊಂದಿಗೆ ಸಂಬಂಧ ಇಲ್ಲಲಾರದವರು ಅವರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಂದು ವೇಳೆ ನೀನು ಇಲ್ಲಿಗೆ ಬಂದು ಕೂಡ ಇವತ್ತು ವಾಕ್ಯವನ್ನು ಕೇಳ್ತಾ ಇದ್ದಾಗಲೂ ಕೂಡ ಸಂಬಂಧ ಇರಲಾರದ ಸ್ಥಿತಿಯಲ್ಲಿ ನೀನಿದೆಯೇನು? ಒಂದು ಸಾರಿ ನಿನ್ನನ್ನು ನೀನೇನ್ ಮಾಡ್ಕೋ? ಪರೀಕ್ಷೆ ಮಾಡ್ಕೋ, ಆಲೋಚನೆ ಮಾಡು. ಒಂದು ವೇಳೆ ಇದೇ ಕಡೆಯ ಒಂದು ಸಂದೇಶ ಏನು ನಿನ್ನ ಜೀವಿತದಲ್ಲಿ, ಪರಿಶುದ್ಧಾತ್ಮ ನಿನ್ನ ಹೃದಯದಲ್ಲಿ ಕೆಲಸ ಮಾಡ್ತಾ ಇದ್ದಾನೇನೋ ಈ ಒಂದು ಸಮಯದಲ್ಲಿ, ಯೇಸುವೆ ರಕ್ಷಕನು ಎಂಬುದಾಗಿ ಅರಿತುಕೊಳ್ಬೇಕಾದ್ರೆ, ಒಂದು ವೇಳೆ ಈ ಸಮಯವನ್ನು ನೀನು ಮಿಸ್ ಮಾಡ್ಕೊಂಡ್ಬಿಟ್ರೆ ಸೈತಾನ ಮತ್ತೆ ನಿನ್ನ ಹೃದಯದಲ್ಲಿ, ನಿನ್ನ ಮನಸ್ಸಿನಲ್ಲಿ ಸಂಪ್ರದಾಯ ಅವು ಇವು ಇದ್ದಿಲ್ಲ ಎಲ್ಲವೂ ಅಡ್ಡ ತಂದು ಏನ್ ಮಾಡ್ಬಿಡ್ತಾನೆ? ಈ ರಕ್ಷಣೆಯನ್ನ ಹೊಂದಲಾರದೆ ಮಾಡ್ಬಿಡ್ತಾನೆ. ದೇವ್ರ ವಾಕ್ಯದಲ್ಲಿ ಒಂದು ಒಳ್ಳೆ ಮಾತಿದೆ ಪ್ರೇರೆ. ಕೊರಿಂಥದವರಿಗೆ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ, ಇದೇ ಸುಪ್ರಸನ್ನತೆಯ ಕಾಲ, ಇದೇ ರಕ್ಷಣೆಯ ದಿನ. ಒಂದು ವೇಳೆ ಇವತ್ತು ನೀವು ವಾಕ್ಯ ಕೇಳಿ ವಿಧೇಯರಾಗ್ಲಾರ್ದೆ ಇದ್ರೆ ಮುಂದೆ ದೇವ್ರ ಅವಕಾಶ ಕೊಡ್ತಾನೋ ಇಲ್ವೋ? ಹಲ್ಲೆಲೂಯಾ. ನೀವು ಬದುಕಿರ್ತೀರಿ, ಆದ್ರೆ ನಿಮ್ಮ ಹೃದಯ, ಪರಿಶುದ್ಧಾತ್ಮ ಇವಾಗ ನಿಮ್ಮ ಹೃದಯದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಹೌದು, ಯೇಸುವೇ ನಿಜವಾದ ದೇವರು, ಇಷ್ಟು ಲಕ್ಷಣಗಳು ಉಳ್ಳಂತ ಆತನೇ ದೇವರು ಎಂಬುದಾಗಿ ಈ ಒಂದು ಸಮಯದಲ್ಲಿ ಪರಿಶುದ್ಧಾತ್ಮ ಹೇಳ್ತಾ ಇದ್ರೆ, ಒಂದು ವೇಳೆ ಆ ಪರಿಶುದ್ಧಾತ್ಮನನ್ನು ನೀವು ತಡೆಯಬೇಡ್ರಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ಶಾಸ್ತ್ರಗಳು ಕ್ರಿಸ್ತನೊಂದಿಗೆ ಸಂಬಂಧ ಉಳ್ಳವರಾಗಿ ಇರಲಿಲ್ಲ, ಕ್ರಿಸ್ತನನ್ನು ನೋಡೋದಕ್ಕೆ ಬರಲಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅನೇಕರಂತೆ, ಕೆಲವೊಬ್ರಂತೆ ಇಲ್ಲಿ ಏನ್ ಮಾಡ್ತಾರಂದ್ರೆ ಸ್ವ ಕಾರ್ಯಗಳು ಕೂಡ ಆಗ್ತವೆ, ಸ್ವಾಮಿ ಕಾರ್ಯ ಕೂಡ ಆಗುತ್ತೆ. ಅಂದ್ರೆ
ಸ್ವಂತ ಕಾರ್ಯಗಳಾಗ್ತಾವಪ್ಪ, ಸ್ವಾಮಿ ಕಾರ್ಯ ಆಗ್ತಾವಪ್ಪ ಅಂತೇಳಿ ಬರ್ತಾರಂತೆ. ಅಲ್ಲಯ್ಯ, ಒಂದು ವಾರ ಏನೋ ಟ್ರಿಪ್ ಇದ್ದಂಗಿರುತ್ತ, ಅವ್ರು ಇವ್ರು ಬರ್ತಾರ, ಅಲ್ಲರು ಇಲ್ಲರು, ನಾವು ಮಾತಾಡ್ಸ್ಕೊಂಡು ಹೋಗ್ಬಿಟ್ರೆ ಆಯ್ತು, ಸ್ವಲ್ಪ ಪ್ರಸಾದ ಇರ್ತ ತಿಂದು ಹೋಗ್ಬಿಟ್ರೆ ಆಯ್ತು ಅಂತೇಳಿ ಬರ್ತಾರಂತ. ಅಲ್ಲಯ್ಯ, ಪ್ರೈಸ್ ದಿ ಲಾರ್ಡ್. ನೀವು ಆ ರೀತಿಯಾಗಿ ಒಂದು ವೇಳೆ ಸೇವೆಯನ್ನ ಮಾಡ್ತಾ ಇದ್ರಿ, ಹೆಂಗೆ ದೇವರನ್ನು ಒಳಗೆ ಕರ್ಕೊಳ್ಳಾರದೆ ಅಯ್ಯರ್ ನೋಡಿದಾಗ ಮಾತ್ರ ಚೆನ್ನಾಗಿ ಮಾಡೋದು, ಅಯ್ಯರ್ ಇರ್ಲಾರ್ದಾಗ ಹಳೆ ಚಾಳಿಗಳನ್ನು ಎಬ್ಬಿಸಿದ್ರಿ. ದೇವರು ಹೇಳ್ತಾ ಇದ್ರಿ ಒಂದು ಸಮಯದಲ್ಲಿ, ಇದೇ ನಿನ್ನ ಕೊನೆಯ ಕಾಲವೇನು, ಕೊನೆಯ ಗಳಿಗೆ ಏನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸ್ವ ಕಾರ್ಯ ಕೂಡ ಆಗುತ್ತೆ, ಸ್ವಾಮಿ ಕಾರ್ಯ ಕೂಡ ಆಗಿಬಿಡುತ್ತಂತೇಳಿ ಬಂದಿಯೇನು, ವಾರ ಕೂಡ ಹಂಗೆ ಬರ್ತಾ ಇದ್ದೀಯೇನು. ಒಂದು ವೇಳೆ ಇವತ್ತಿನ ದಿನ ನೀನು ಪರೀಕ್ಷೆ ಮಾಡ್ಕೋ, ನಿನ್ನ ಹೃದಯದ ಒಳಗಡೆ ಯೇಸು ಕ್ರಿಸ್ತನ ಇರ್ಲಾರ್ದೆ ಹೋದ್ರೆ ಅದು ನಿಜವಾದ ಕ್ರಿಸ್ಮಸ್ ಅಲ್ಲವೇ ಅಲ್ಲ ಪ್ರಿಯರೇ. ಹಲ್ಲೆಲೂಯಾ. ಕ್ರಿಸ್ಮಸ್ ಅಂದ್ರೆ ಕ್ರಿಸ್ತನನ್ನ ಆರಾಧಿಸುವಂತದ್ದು. ಹಲ್ಲೆಲೂಯಾ. ಇಬ್ರು ದೇವರನ್ನ ಏನ್ ಮಾಡ್ಬಿಟ್ರಿ, ಇವರು ವಿಸರ್ಜನೆ ಮಾಡಿದ್ರು. ಮೂರನೇದವರು ಯಾರಂದ್ರೆ ಹೆರೋದ ಮಹಾರಾಜ. ಹೆರೋದ ಮಹಾರಾಜ ಹೇಳ್ತಾನೆ, ಜ್ಞಾನಿಗಳು ಬಂದಂತ ಸಮಯದಲ್ಲಿ ಬೆತ್ಲೆಹೇಮ್ನಲ್ಲಿ ನೀವು ಹೋಗಿ ಮೊದಲು ಶಿಶುವಿಗೆ ಆರಾಧನೆ ಮಾಡ್ರಿ, ಆಮೇಲೆ ನಾನು ಬಂದು ಕೂಡ ಅದಕ್ಕೆ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿ ನಾನು ಕೂಡ ಅದನ್ನ ಏನ್ ಮಾಡ್ತೀನಿ, ಆರಾಧನೆ ಮಾಡ್ತೀನಿ ಅಂತ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾನು ಕೂಡ ಆರಾಧನೆ ಮಾಡ್ತೀನಿ ಅಂತೇಳಿ ಹೇಳಿದಂತ ಹೆರೋದ ಮಹಾರಾಜ ಅಲ್ಲಿ ಬರಲಿಲ್ಲ. ಏನ್ ಮಾಡಿದ, ದೇವರನ್ನೇ ಮುಗಿಸಿ ಬಿಡ್ಬೇಕಂತೇಳಿ ಸ್ಕೆಚ್ ಹಾಕಿದ. ಯಾರು, ಹೆರೋದ ಮಹಾರಾಜ. ಏನ್ ಸ್ಕೆಚ್ ಹಾಕಿದ, ದೇವರನ್ನೇ ಮುಗಿಸಿಬಿಟ್ರೆ ಆಯ್ತು. ಯಾಕಂದ್ರೆ ಹೆರೋದ ಮಹಾರಾಜ ಆತ, ನನ್ನ ಸಿಂಹಾಸನಿಗೆ ಎಲ್ಲಿ ಕೈ ಹಾಕ್ತಾನೋ ಅಂತೇಳಿ ಭಯ. ಕುರ್ಚಿ ಬಿಟ್ಕೊಡ್ಬೇಕಾದ್ರೆ ಏನ್ ಬರುತ್ತಾ, ಭಯ ಬರುತ್ತೆ. ಹಲ್ಲೆಲೂಯಾ. ಇತ್ತಗ ಭಯ, ಏನು ಭಯ, ನನ್ನ ಸಿಂಹಾಸನ ಎಲ್ಲಿ ತಗೊಂಡ್ಬಿಡ್ತಾನೋ ಯೇಸು ಸ್ವಾಮಿ ಅಂತೇಳಿ. ಹಲ್ಲೆಲೂಯಾ. ನಿನ್ನ ಸಿಂಹಾಸನ ಯಾವ ಸಿಂಹಾಸನ, ನಾಶವಾಗಿ ಹೋಗುವಂತ ಸಿಂಹಾಸನ, 5 ವರ್ಷ 10 ವರ್ಷ ಇರೋ ಸಿಂಹಾಸನ. ಆಮೇಲೆ ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಇಲ್ಲಿ ಬಂದಿರ್ತಕ್ಕಂಥ ನೀವುಗಳು ಅಂತ್ಯವಿಲ್ಲದ ಸಾಮ್ರಾಜ್ಯದಲ್ಲಿ ನಿವಾಸಿಗಳಾಗಿದ್ದೇವೆ. ಹಲ್ಲೆಲೂಯಾ. ಆ ಸಾಮ್ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ಹಲ್ಲೆಲೂಯಾ. ಈ ಲೋಕದಲ್ಲಿ ಎಷ್ಟೋ ಚಕ್ರವರ್ತಿಗಳು ಬಂದ್ರು ಹೋದ್ರು, ಎಷ್ಟೋ ರಾಜರುಗಳು ಬಂದ್ರು ಹೋದ್ರು, ನಾಶವಾಗಿ ಹೋದ್ರು ಪ್ರಿಯರೇ. ಆದ್ರೆ ದಾನಿಯೇಲನ ಪ್ರವಾದನೆ ಗ್ರಂಥದಲ್ಲಿ ಒಂದು ಮಾತು ಇರುತ್ತೆ, ಆ ಗುಂಡು ಈ ಲೋಕಕ್ಕೆ ಬಂದು ಹೊಡೆದು ಬಿಟ್ಟದ ಆಲ್ರೆಡಿ. ಹಲ್ಲೆಲೂಯಾ. ರಾಜ್ಯ ಸ್ಥಾಪನೆ ಆಗಿಬಿಟ್ಟದ ಆಲ್ರೆಡಿ. ಹಲ್ಲೆಲೂಯಾ. ಆದ್ರೆ ಇವತ್ತಿನ ದಿನ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಹಲ್ಲೆಲೂಯಾ. ನಾವು ದೇವರ ರಾಜ್ಯದಲ್ಲಿ ಇದ್ದೀವಿ, ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಅದೃಶ್ಯವಾಗಿದೆ. ಆದರೆ ಮುಂದೊಂದು ದಿನ ದೃಶ್ಯವಾಗಿ ದೇವರು ಸ್ವಂತ ಚಕ್ರವರ್ತಿಯಾಗಿ ಹಲ್ಲೆಲೂಯಾ ಈ ಲೋಕವನ್ನ ಆಳ್ತಾನೆ. ಆವತ್ತಿನ ದಿನ ದೇವರನ್ನ ನಂಬಿದ ಮಕ್ಕಳು ಮಾತ್ರ ಎಲ್ಲಿರ್ತಾರೆ, ತನ್ನ ದೇಶದಲ್ಲಿ ಪರಲೋಕದಲ್ಲಿ ಇರ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವತ್ತಿನ ಅಂಶ ಏನು ಪ್ರಿಯರೇ, ಅಂತ್ಯವಿಲ್ಲದ ಸಾಮ್ರಾಜ್ಯದಲ್ಲಿ ಇರುವಂತ ನಾವು ಪ್ರಜೆಗಳು. ಹಲ್ಲೆಲೂಯಾ. ಯಾವ ರಾಜ್ಯ, ಅಂತ್ಯ ಇಲ್ಲ, ನಾಶನ ಇಲ್ಲ. ಎಷ್ಟೋ ಜನರು ಮಸಿ ಬೆಳಿಬೇಕಂದ್ರು ಬೆಳೆಯಕ್ಕಾಗ್ಲಿಲ್ಲ. ಎಷ್ಟೋ ಜನರು ಭಾರತ ಅದ್ರ ದೇವರು ಅಂದ್ರು, ಮಾದಿಗರ ದೇವರು, ದಲಿತರ ದೇವರು ಅಂದ್ರು, ಆಗ್ಲಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸತ್ಯ ಹೊರಗೆ ಬರಲೇಬೇಕು. ದೇವರು ಏರ್ಪಾಡು ಮಾಡಿದ ಕಾರ್ಯಕ್ಕೆ ಅಡ್ಡಗಾಲ ಹಾಕಿದಂಥವ್ರು ಯಾರೇ ಇರಲಿ ಏನಾಗ್ತಾರೆ, ನಾಶವಾಗಿ ಹೋಗುತ್ತೆ. ದೇವರ ವಾಕ್ಯದಲ್ಲಿ ಒಂದು ಮಾತಿದೆ, ಗರ್ವ ಅಹಂಕಾರದ ಮುಂದೆ ಏನ್ ನಡೀತಿರುತ್ತಂತೆ, ನಾಶನ. ಹಲ್ಲೆಲೂಯಾ. ಅಹಂಕಾರಿಗಳಾಗಿ ಗರ್ವಿಷ್ಠರಾಗಿ ಯಾರು ಇರ್ತಾರೋ ಅವ್ರ ಮುಂದೆ ನಾಶನ. ಯಾವಾಗಲೂ ಬಾಯಿ ತರಕ ಕುಂತ್ಕೊಂಡಿರ್ತಂತೆ. ಗಬುಕ್ರ ಅಂತೇಳಿ ಒಂದ್ಸರಿ ಏನು ಮಾಡ್ಬಿಡ್ತಂತ, ಅದು ನುಂಗಿ ಬಿಡುತ್ತಂತೆ. ಜ್ಞಾನೋಕ್ತಿಗಳದಾಗ ನಾವು ಮಾತನ್ನ ನೋಡ್ತಾ ಇರ್ತೇವೆ ಪ್ರೇರೆ. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಒಂದು ವೇಳೆ ಆ ರೀತಿಯಾಗಿ ನೀನು ಇದ್ದಿದ್ದೆ ಆದ್ರೆ, ಒಂದು ವೇಳೆ ಇವತ್ತಿಗೂ ಕೂಡ ನಿನ್ನ ಮನಸ್ಸಿನಲ್ಲಿ ದಲಿತರ ದೇವರು, ಮಾದಿಗರ ದೇವರು ಅಂತೇಳಿ ಒಂದು ವೇಳೆ ನಿನ್ನಲ್ಲಿ ಇದ್ದಿದ್ದೆ ಆದ್ರೆ, ಇವತ್ತಿನ ದಿನ ನಿನ್ನನ್ನು ನೀನು ಪರೀಕ್ಷೆ ಮಾಡಿಕೊ. ಯೇಸು ಸ್ವಾಮಿ ಪ್ರವಾದನೆಯ ಮೂಲಕವಾಗಿ ಹುಟ್ಟಿದ ಪುತ್ರ. ಆತನು ಸೈಂಟಿಫಿಕ್ ಆಗಿ ರುಜುವಾತಾಗಿರ್ತಕ್ಕಂಥ ದೇವರು. ಆತನು ಅಷ್ಟೇ ಅಲ್ಲ, ಮತ್ತೆ ಚರಿತ್ರೆಯುಳ್ಳಂತ ದೇವರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅವರಪ್ಪನ ತಂದೆ ನಿಮ್ ಮುತ್ತಾತನ ಹೆಸರು ಏನ್ ಹೇಳ್ರಿ ಅಂತ ಕೇಳಿದ್ರೆ ಹೇಳ್ತಾರ? ಅವ್ರ ಮುತ್ತಾತನ ಹೆಸರು ಏನ್ ಹೇಳಿದ್ರೆ ಹೇಳ್ತಾರ? ಹಲ್ಲೆಲೂಯಾ. ಮತ್ತಾಯನ ಬರೆಸುವಾರ್ತೆ ಸ್ಟಾರ್ಟಿಂಗ್ ಅಬ್ರಹಾಮ ಆದಾಮನ ಮೊದಲುಗೊಂಡು ಬರೀತಾರೆ ಲೂಕ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಚರಿತ್ರೆ, ಅವ್ರ ತಂದೆಯಾರು, ಇವ್ರ ತಂದೆಯಾರು, ಯಾರಿಗೆ ಹುಟ್ಟಿದ್ರು, ಹೆಂಗ್ ಹುಟ್ಟಿದ್ರು ಎಲ್ಲ. ಹಲ್ಲೆಲೂಯಾ.
ಕೆಲವೊಬ್ರಿಗೆ ಇರೋದೇ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಚರಿತ್ರೆಯಾಗಿ ರುಜುವಾತಾಗಿರ್ತಕ್ಕಂಥ ವ್ಯಕ್ತಿ ಆ ಒಂದು ಸಮಯದಲ್ಲಿ ರೋಮನ್ ಸಾಮ್ರಾಜ್ಯದಲ್ಲಿ ಒಬ್ಬ ವ್ಯಕ್ತಿ ಲಿಖಿತ ಮಾಡಿದ್ದಾನೆ. ಯೇಸು ಎನ್ನುವಂತ ವ್ಯಕ್ತಿ ಜನಿಸಿ ಬಂದಿದ್ದ, ಇಂತಿಂತ ಅದ್ಭುತಗಳಾದ್ರು, ಸತ್ತವರು ಎದ್ದು ಬಂದ್ರು ಅಂತೇಳಿ ಬರೆದಿಟ್ಟಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾವುದೋ ಪುಕ್ಕಟೆ ಪುರಾಣ ಅಲ್ಲ, ಸುಳ್ಳಿನ ಕಂತೆ ಅಲ್ಲ, ನೈಜವಾಗಿ ಸತ್ಯವಾಗಿ ನಡೆದಿರ್ತಕ್ಕಂಥ ಘಟನೆಗಳು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಂದು ವೇಳೆ ನಿನ್ನ ಮನಸ್ಸಿನಲ್ಲಿ ಮಾದಿಗರ ದೇವರು, ದಲಿತರ ದೇವರು ಅಂತೇಳಿ ಇನ್ನೂ ಫಿಕ್ಸ್ ಆಗಿದ್ರೆ ಇವತ್ತಿನ ದಿನ ನೀನು ಅದನ್ನ ಏನ್ ಮಾಡ್ಬೇಕು? ತೆಗೆದುಹಾಕೊಳ್ಬೇಕು. ಯಾಕಂದ್ರೆ ಸರ್ವಪಲ್ಲಿ ರಾಧಾಕೃಷ್ಣ ಹತ್ರ ಸುಧಾಕರ್ ಪಿಳ್ಳೈ ಎನ್ನುವಂತ ಬ್ರಾಹ್ಮಣ ಶಿಷ್ಯ ಹೋಗ್ತಾನೆ. ನನಗೆ ಒಬ್ಬ ಗುರುಗಳು ಬೇಕು ಗುರುಗಳೇ ಅಂತೇಳಿ. ಪಂಡಿತರೆ, ನನಗೊಬ್ಬ ಗುರುಗಳು ನೋಡಿ ಕೊಡ್ರಿ, ನಾ ಯಾವ ಗುರುಗಳನ್ನ ಹಿಂಬಾಲಿಸ್ಲಿ ಅಂತೇಳಿ ಹೋದ ಸಮಯದಾಗ ಒಂದ್ ಸ್ವಲ್ಪ ಹೊತ್ತು ಮಾತಾಡ್ತಾರೆ. ಯಾರು? ಸರ್ವಪಲ್ಲಿ ರಾಧಾಕೃಷ್ಣ. ಯಾರು ಸರ್ವಪಲ್ಲಿ ರಾಧಾಕೃಷ್ಣನವರಂದ್ರೆ ಭಾರತದ 2ನೇ ರಾಷ್ಟ್ರಪತಿ ಪ್ರಿಯರೇ. ಹಲ್ಲೆಲೂಯಾ. ಇಡೀ ಒಂದು ಭಾರತದಲ್ಲಿ ಇರ್ತಕ್ಕಂಥ ಆ ಒಂದು ಏನಂತ ಹೇಳ್ತೀವಿ, ಹಿಂದೂ ದೇಶದ ಧರ್ಮಗಳೆಲ್ಲವನ್ನ ಏನ್ ಮಾಡಿದಂತ ವ್ಯಕ್ತಿ, ಅಧ್ಯಯನ ಮಾಡಿದಂತ ವ್ಯಕ್ತಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ವ್ಯಕ್ತಿ ಹೇಳ್ತಾ ಇದ್ದಾನೆ ಏನಂತ ಹೇಳಿ, ಆ ವ್ಯಕ್ತಿ ಏನಂತ ಹೇಳ್ತಾ ಇದ್ದಾನೆ ಪ್ರಿಯರೇ, ಆ ವ್ಯಕ್ತಿ ಸುಧಾಕರ್ ಪಿಳ್ಳೆ ಅವರು ಬಂದಂತ ಸಮಯದಲ್ಲಿ ಒಳಗಡೆ ಹೋಗಿ ಒಂದು ಬುಕ್ ಅನ್ನ, ನೀಲಿ ಬುಕ್ ತೆಗೆದುಕೊಂಡು ಬಂದು ಕೈಗೆ ಕೊಡ್ತಾರಂತ. ಯಾರಿಗೆ? ಸುಧಾಕರ್ ಪಿಳ್ಳೆ ಅವರಿಗೆ. ಯಾರು? ರಾಧಾಕೃಷ್ಣ ಅವರು. ಹೇಳಿದಂತ ಸಮಯದಾಗ ರಾಧಾಕೃಷ್ಣ ಅವರು ಆ ಬುಕ್ ಕೊಟ್ಟ ಮೇಲೆ ಸುಧಾಕರ್ ಪಿಳ್ಳೆ ಹಿಂಗ ಪೇಜ್ ಓಪನ್ ಮಾಡಿ ನೋಡ್ತಾನೆ. ಈ ಮಾದಿಗರ ದೇವರನ್ನ ನಾನು ಗುರುವಾಗಿ ಸ್ವೀಕರಿಸಲೇ ಅಂತ ಹೇಳ್ತಾನೆ. ಗೊತ್ತಿಲ್ಲ ಪಾಪ ಹೇಳ್ತಾನೆ. ಅವಾಗ ಪಂಡಿತ ಯಾರು? ಸರ್ವಪಲ್ಲಿ ರಾಧಾಕೃಷ್ಣ ಅವರು ಹೇಳ್ತಾರೆ ಎಲ್ಲ. ಯಾಕಂದ್ರೆ ನಮ್ಮ ಭಾರತ ದೇಶದಾಗ ದ್ವೈತ ಇದೆ, ಅದ್ವೈತ ಇದೆ, ವಿಶಿಷ್ಟ ಅದ್ವೈತ ಇದೆ, ಎಲ್ಲವುಗಳನ್ನ ಒಂದೇ ನೆಲೆಗಟ್ಟಿನಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಪ್ರಿಯರೇ? ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನನ್ನ ಮಾತುಗಳಿಗೆ ಏಕೆ ಭಾವಿಸ್ತಾರೆ? ಯಾರಂದ್ರೆ ಚರಿತ್ರೆಯನ್ನ ಓದಿದಂತವರು, ಆಂಥ್ರೋಪಾಲಜಿಯನ್ನ ಸ್ಟಡಿ ಮಾಡಿದಂತವರು. ಹಲ್ಲೆಲೂಯಾ. ಅಲ್ಲಗಳೆಯೋದಿಲ್ಲ. ಇಲ್ಲಿವರೆಗೆ ಏನು ಮಾತುಗಳನ್ನ ಆಡಿದಿನಲ್ಲ ಅವೆಲ್ಲವುಗಳನ್ನ ಒಪ್ಪುತ್ತಾರೆ. ಯಾರು? ಓದಿದಂತವರು, ತಿಳ್ಕೊಂಡಂತವ್ರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವಾಗ ಈ ವ್ಯಕ್ತಿ ಹೇಳ್ತಾ ಇದ್ದಾನೆ, ಈ ಮಾದಿಗರ ದೇವರನ್ನ ನಾನು ಗುರುವಾಗಿ ಸ್ವೀಕರಿಸಲಿ ಅಂತೇಳಿ ಹೇಳಿದ ಸಮಯದಾಗ ಸರ್ವಪಲ್ಲಿ ರಾಧಾಕೃಷ್ಣನ್ ಅವ್ರು ಹೇಳ್ತಾರೆ ಪ್ರಿಯರೇ, ನೀನು ಸ್ವಲ್ಪ ದಿನ ನೋಡು, ಗುರು ನಿನಗೆ ಇಡಿಸಿದ್ರಪ್ಪ ಅಂದ್ರ ಏನ್ ಮಾಡು, ಹಂಗೆ ಇರು. ಒಂದ್ ವೇಳೆ ಇಡಿಸ್ಲಿಲ್ಲ ಅಂದ್ರೆ ಪುನಃ ಇನ್ನೊಬ್ಬ ಗುರುನ ಹುಡುಕೊಡ್ತ ಅಂತ ಹೇಳಿ ಸಮಜಾಯಿಷಿ ಮಾಡಿ ಹೋಗ್ತಾರೆ ಪ್ರೇರ. ಅವಾಗ ಓದಂತ ವ್ಯಕ್ತಿ ಯಾರು ಹೋದ್ರು? ಸುಧಾಕರ್ ಪಿಳ್ಳೈ. ಓದಂತ ವ್ಯಕ್ತಿ ಪುನಃ ರಿಟರ್ನ್ ಬರ್ಲಿಲ್ಲ. ಅಲ್ಲೆಲ್ಲೂಯಾ. ರಿಟರ್ನ್ ಯಾಕೆ ಬರ್ಲಿಲ್ಲ? ಪಕ್ಕ ಬ್ರಾಹ್ಮಣ, ಕೇರಳದ ಪಕ್ಕ ಬ್ರಾಹ್ಮಣದಲ್ಲಿ ಹುಟ್ಟಿದಂತ ವ್ಯಕ್ತಿ, ಅನೇಕ ಗ್ರಂಥಗಳನ್ನು ಓದಿದಂತ ವ್ಯಕ್ತಿ ಪುನಃ ವಾಪಸ್ ಬರಲಿಲ್ಲ ಪ್ರೇರೆ. ಆತನು ಕೈದಿಗಳಿಗೆ ಪ್ರೇಮ ಸುವಾರ್ತೆಯನ್ನ ಸಾರುವಂತ ಪಾಲ್ ಸುಧಾಕರ್ ಆಗಿ ತನ್ನ ಹೆಸರನ್ನು ಚೇಂಜ್ ಮಾಡಿ ಪ್ರೇರೆ ಸುವಾರ್ತೆಯನ್ನ ಸಾರಿದ ಪ್ರೇರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಗುರು ಯಾರೆಂಬುದಾಗಿ ತಿಳಿದುಕೊಂಡ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರವಾಗಿ ಪ್ರಿಯರೇ, ಯೇಸು ಸ್ವಾಮಿ ಒಂದ್ ವೇಳೆ ಫಿಕ್ಸ್ ಇರುತ್ತೆ ಮೈಂಡ್ ಅಲ್ಲಿ, ಮಾದಿಗರ ದೇವರು, ದಲಿತರ ದೇವರು ಅಂತೇಳಿ. ಒಂದು ವೇಳೆ ಇದ್ರೆ ಇವತ್ತಿನ ದಿನವೇ ನೀನು ಅಳಿಸಿ ಹಾಕು. ಹಲ್ಲೆಲೂಯಾ. ಯಾಕಂದ್ರೆ ಭಾರತದಾಗ ಅದರ ಮಾದಿಗರ ಎಲ್ಲಿಲ್ಲ, ಇಸ್ರಾಯೇಲ್ ದೇಶದಾಗ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಂದು ವೇಳೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಹೋಗಿ ನೋಡ್ಕೊಂಬರ್ರಿ. 1,20,000 ರೂಪಾಯಿ ಕೊಟ್ಟರಪ್ಪ ಎಲ್ಲ ಅವರೇ ಟ್ರಿಪ್, ಊಟ ಗೀಟ ಎಲ್ಲ ಅವರೇ ಮಾಡಿ ಕಳಿಸ್ತಾರೆ. ಯಾ ಡೌಟ್ ಇದ್ದವ್ರು ಮಾದ್ರ ಅದಿರನಪ್ಪ ಇಸ್ರಾಯೇಲ್ ದೇಶದಾಗ, ಮಾದ್ರ ಹೊಟ್ಟೆ ಗುಟ್ಟೆನಪ್ಪ ಏಸಪ್ಪ ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಂದ್ರೆ ಇವತ್ತಿನ ದಿನ ನೀವು ಪರಿಪೂರ್ಣವಾಗಿ ತಿಳ್ಕೊಳ್ಬೇಕು. 1500 ಮೈಲುಗಳಿಂದ ದೂರ ಜ್ಞಾನಿಗಳು ಸುಮ್ಮನೆ ಬಂದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಂದು ಉದ್ದೇಶ ಇದೆ, ಲೋಕ ರಕ್ಷಣೆ ಆತನ ಕೈಯಲ್ಲೇ. ಅದಕ್ಕೋಸ್ಕರವಾಗಿ ಪ್ರಿಯರೇ, ಆ ಒಬ್ಬ ಹೆರೋದ ಮಹಾರಾಜ ಏನ್ ಮಾಡಿದಂದ್ರೆ, ನನ್ನ ಸಿಂಹಾಸನ, ನನ್ನ ಕುರ್ಚಿ ಹೋಗುತ್ತೆ ಅಂತೇಳಿ 2 ವರ್ಷದ ಮಕ್ಕಳು ಯಾರ್ಯಾರಿದ್ದಾರೋ ಎಲ್ಲರನ್ನ ಸಾಯಿಸೋದಕ್ಕೆ ಸಿದ್ಧ ಆದ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೀನು ಕೂಡ ಯೇಸು ಸ್ವಾಮಿಯನ್ನು ಎಷ್ಟು ಸಾರಿ ಸಾಯಿಸಿದೀಯೇನು? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೀನು ಕೂಡ ಯೇಸು ಕ್ರಿಸ್ತನ ಕುರಿತಾಗಿ ಎಷ್ಟೋ ಸಾರಿ ನೀನು ಕೂಡ ಸಾಯಿಸಿದೀಯೇನು? ನಿನ್ನ ಸಂಪ್ರದಾಯ, ಸಂಬಂಧ, ನಿನ್ನ ದುಶ್ಚಟಗಳ ಮೂಲಕವಾಗಿ ಇನ್ನೂ ಕೂಡ ಯೇಸು ಸ್ವಾಮಿಯನ್ನ ನೀನು ಸಾಯಿಸ್ತಾ ಇದೆಯೇನೋ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತಿನ ದಿನ ಪರೀಕ್ಷೆ ಮಾಡ್ಕೋ. ಒಂದು ವೇಳೆ ನಾನು ಯೇಸು ಸ್ವಾಮಿಯನ್ನ ನಂಬಿಬಿಟ್ರೆ ಅಕ್ರಮ ಸಂಬಂಧಗಳು ಬಿಡ್ಬೇಕಾಗುತ್ತೇನಪ್ಪ. ಹಲ್ಲೆಲೂಯಾ. ನಾನು ಯೇಸು ಸ್ವಾಮಿ ನಂಬಿಟ್ರೆ ದುಶ್ಚಟಗಳನ್ನ, ತಂಬಾಕು ಹಾಕೋದು, ಬೀಡಿ ಸೇರೋದು, ಇವೆಲ್ಲವುಗಳನ್ನ ಬಿಡ್ಬೇಕಾಗತ್ತಲ್ಲ.
ಆಮೇಲೆ ನೋಡ್ಕೊಂಡು ರಾಜ್ಬಿಡು ಯೇಸು ಸ್ವಾಮಿ ಆಮೇಲೆ ಮತ್ತೆ ನಮ್ದಿರ್ಲಿ ಅಂತೇಳಿ ಮಾಡಿದವರು ನೀವು ಕೂಡ ಬೇರೆ ಯಾರು ಅಲ್ಲ, ಯೇಸು ಸ್ವಾಮಿಯನ್ನ ಸಾಯಿಸಿದಂಥವ್ರೇ. ಯಾಕಂದ್ರೆ ದೇವರು ಪರಿಶುದ್ಧನು, ನೀವು ಕೂಡ ಪರಿಶುದ್ಧರಾಗಿರ್ಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆ ತಂಬಾಕು, ಆ ಗುಟಕ, ಅವು ಎಲ್ಲ ಹಾಕ್ಕೊಂಡ್ರೆ ನಿಮ್ಮ ದೇಹದಲ್ಲಿರ್ತಕ್ಕಂಥ ಅವಯವಗಳು ಏನಾಗ್ತಾವೆ ಅಂತೇಳಿ ನೀವು ನೆಟ್ಟನಾಗ ಹೊಡೆದು ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲರೂ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಒಂದು ವೇಳೆ ಮುಂದೊಂದು ಯಾವ್ದಾದ್ರು ಒಂದು ಸ್ಪೆಷಲ್ ವಾರ ಇಡಮ್ಮ, ಆ ತಂಬಾಕು, ಗುಟಕ, ಬೀಡಿ, ಸಿಗರೇಟ್ ಅವು ಏನೇನು ಆಗ್ತಾವೋ ಅವತ್ತಿನ ದಿನ ಎಲ್ಲರೂ ಬರ್ರಿ, ಆವತ್ತಿನ ದಿನ ಎಲ್ಲ ಡಿಸ್ಪ್ಲೇ ಮಾಡೋಣ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಂದು ವೇಳೆ ಆ ಕೆಟಗರಿಯಲ್ಲಿ ನೀವಿದ್ದೀರೇನೋ, ಯಾವ ಕೆಟಗರಿಯಲ್ಲಿ ದೇವರನ್ನ ಸಾಯಿಸ್ತಾ ಇದ್ದೀರೇನೋ ನೀವು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾನು ದೇವರ ಕಡೆಗೆ ಬಂದ್ರೆ ಇಂಥ ಸಂಪ್ರದಾಯಗಳನ್ನು ಬಿಡಬೇಕಾಗತ್ತಾ, ವಿಸರ್ಜನೆ ಮಾಡ್ಬೇಕಾಗತ್ತ, ನನ್ನ ಸಂಪ್ರದಾಯ ಮುಖ್ಯ, ಆಮೇಲೆ ಎಸಪ್ಪ. ಹಲ್ಲೆಲೂಯಾ, ಹಿಂಗಂದವ್ರು ಇರ್ತೀರಿ ನೀವು. ಇನ್ನೊಬ್ರು ಹೇಳ್ಕಾದ್ರೆ ಅಕ್ರಮ ಸಂಬಂಧಗಳು, ಅಯ್ಯೋ ಮದುವೆ ಆಗಿದೆ ಸೆಕೆಂಡ್ ಸೆಟಪ್ ಅಂತ ಹೇಳ್ತೀವಲ್ಲ, ಸೆಕೆಂಡ್ ಸೆಟಪ್ ಇರುತ್ತ. ಒಂದು ವೇಳೆ ಇದ್ರಪ್ಪ ಅಂದ್ರೆ ಬಿಡ್ಬೇಕಾಗತ್ತೇನೋ ಅಂತೇಳಿ. ಹಲ್ಲೆಲೂಯಾ, ಅಂದ್ರೆ ಅಕ್ರಮ ಸಂಬಂಧಗಳು, ಯಾವುದೇ ಅಕ್ರಮ ಸಂಬಂಧವಾಗಿರ್ಲಿ, ಅಕ್ರಮ ಸಂಬಂಧಗಳನ್ನು ಬಿಡಬೇಕಾಗತ್ತ ಅಂತೇಳಿ. ಇಲ್ಲಪ್ಪ, ಅಕ್ರಮ ಸಂಬಂಧನೇ ಮುಖ್ಯ, ಯೇಸು ಸ್ವಾಮಿ ಆಮೇಲೆ ಅಂದ್ರೆ ಎಲ್ಲರೂ ಕೂಡ ಸಾಯಿಸ್ತಾರೆ. ಮೂರನೇದಾಗಿ ಎಂತಾರಂದ್ರೆ ದುಶ್ಚಟಗಳು ಮಾಡಿದಂಥವ್ರು ಕೂಡ ಯೇಸು ಸ್ವಾಮಿಯನ್ನ ಸಾಯಿಸಿದಂಥವ್ರು. ಅವತ್ತು ಅಯ್ಯವ್ರು ಹೇಳಿದ್ರಪ್ಪ ನಶಿ ತಿಕ್ಬಾರ್ದು ಅಂತೇಳಿ, ಇಲ್ಲಿ ಬಿಡೋದು ನಶಿ ಟೈಮ್ ಆಗ್ಬಿಡ್ತು, ಮುಂಜಾನೆ 10 ಗಂಟೆ ಬೇಕು, ವಾಕ್ಯ ನೆನಪು ಬರ್ತಾ ಎಲ್ಲ ಆಮೇಲೆ ಅಂತೇಳಿ ನಶಿ ಪಟ ತಿಕ್ಕೋದು. ಹಂಗ ಮಾಡಿದ್ರೆ ಯಾರು? ಯೇಸು ಸ್ವಾಮಿಯನ್ನ ಸಾಯಿಸಿದಂತ ಕೆಟಗರಿಯಲ್ಲಿ ಇರ್ತಕ್ಕಂಥವ್ರೆ, ವಿಸರ್ಜನೆ ಮಾಡಿದಂತ ಕೆಟಗರಿಯಲ್ಲಿ ಇರುವಂತವರೇ. ಇವತ್ತಿನ ದಿನ ಕ್ರಿಸ್ತನ ಆರಾಧನೆ ಮಾಡುವುದಕ್ಕಾಗಿ ಬಂದಿರತಕ್ಕಂಥ ನೀವೆಲ್ಲರೂ ಕೂಡ ಆ ದೇವರಿಗೆ ವಿಧೇಯತೆಯನ್ನ ತೋರಿಸುವಂತ ಮಕ್ಕಳಾಗ್ಬೇಕು ಪ್ರಿಯರೇ. ಹಲ್ಲೆಲೂಯಾ. ಕೊನೆಯದಾಗಿ ಒಂದು ಸನ್ನಿವೇಶ ಹೇಳ್ತೀನಿ, ಗಮನವಿಟ್ಟು ಶ್ರದ್ಧೆಯಿಂದ ಕೇಳಿ ಈ ಸಂದೇಶವನ್ನು ನಾವು ಮುಗಿಸೋಣ. ಹಲ್ಲೆಲೂಯಾ. ದೊಡ್ಡದಾಗಿರ್ತಕ್ಕಂಥ ಶ್ರೀಮಂತ ವ್ಯಕ್ತಿ, ಆ ಊರಿನಲ್ಲೇ ದೊಡ್ಡ ಶ್ರೀಮಂತ ವ್ಯಕ್ತಿ, ಆ ಪಟ್ಟಣದಲ್ಲೇ ದೊಡ್ಡ ಶ್ರೀಮಂತ ವ್ಯಕ್ತಿ ಪ್ರಿಯರೇ. ಆತನಿಗೆ ಒಬ್ಬ ಮಗ ಹುಟ್ಟಿರ್ತಾನೆ, ವಾರಸ್ದಾರ. ಮಗ ಹುಟ್ಟಿದಂತ ಸಮಯದಲ್ಲಿ, ಆ ಮಗ ಹುಟ್ಟಿ 1 ವರ್ಷ ಆದ್ಮೇಲೆ ತೊಟ್ಟಿಲ್ಲ, ಏನಂತ ಹೇಳ್ತೀವಿ, ಬರ್ತ್ಡೇ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಇದ್ದು ಬದ್ದು ಎಲ್ಲ ರಿಚ್ ಪಾರ್ಟಿಗಳು ಎಲ್ಲರೂ ಕೂಡ ಆ ಒಂದು ಬರ್ತ್ಡೇ ಇನ್ವಿಟೇಷನ್ಗೆ ಏನ್ ಮಾಡಿದ್ರು, ಬಂದ್ರು ಪ್ರಿಯರೇ. ಟೈಮ್ ಆಯ್ತು, ಸಾಯಂಕಾಲ ಬರ್ತ್ಡೇ ಸ್ಟಾರ್ಟ್ ಆಯ್ತು. ಬರ್ತ್ಡೇ ಸ್ಟಾರ್ಟ್ ಆದ ಸಮಯದಲ್ಲಿ ಮಗುವನ್ನ ತಂದಿಟ್ಟು ತೊಟ್ಲದಾಗ ಹಾಕಿದ್ರು. ಮಗುನ ತೊಟ್ಲದಾಗ ಹಾಕಿ ತಂದು ಇಟ್ಟಾದ್ಮೇಲೆ ಎಲ್ಲರೂ ಮ್ಯೂಸಿಕ್ ಆನ್ ಮಾಡ್ರಿ, ಡ್ಯಾನ್ಸ್ ಮಾಡೋಣ ಅಂತೇಳಿ ಡ್ಯಾನ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಕೈಯಲ್ಲಿ ಒಂದು ಪೆಗ್ ಏನಂತಾರಲ್ಲ ಅದು ಹಿಡ್ಕೊಂಡ್ರೆ ಡ್ಯಾನ್ಸ್ ಮಾಡೋದು, ಕುಣಿಯೋದು ಸ್ಟಾರ್ಟ್ ಮಾಡಿದ್ರು. ಸೈಡಿಗೆ ಅದು ಇಲ್ಲಾರದೆಲ್ಲ. ಹಲ್ಲೆಲೂಯಾ. ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಕುಣಿದು ಮ್ಯೂಸಿಕ್ ಆನ್ ಆಗಿ ಕುಣಿದು ಸಾಕಾದ ಮೇಲೆ ಏನ್ ಮಾಡಿದ ಅಂದ್ರೆ ಬೆವರು ಬರ್ತಲ್ಲ, ಎಲ್ಲ ಕೋಟ್ ಹಾಕೊಂಡ್ಬಂದರು. ಒಬ್ಬ ಕುಡುಕ ಏನ್ ಮಾಡಿದ, ಕುಡುಕಲ್ಲ ಮೊದ್ಲೆ, ಹಲ್ಲೆಲೂಯಾ, ಕುಡಿದು ಬಿಟ್ಟಾನ, ಫುಲ್ಲು ಕುಡಿದು ಬಿಟ್ಟಾನ. ಕುಡುಕ ಕೋಟ್ ತೆಗೆದು ಹಿಂಗ್ ಬಿಸಾಕಿದ. ಪಾಪ ಬಿಸಾಕಿದ ಸಮಯದಾಗ ಈಗ ಒಬ್ಬ ಕುಡುಕ ಏನ್ ಮಾಡ್ತಾನೆ, ಇನ್ನೊಬ್ಬ ಕುಡುಕ ಅದೇ ಮಾಡ್ತಿರ್ತಾವ. ಕುಡುಕರು ನಮ್ಮ ಮಾತು ಕೇಳ್ತಾರ? ಕೇಳೋದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅವಾಗ ಏನಾಗುತ್ತಂದ್ರೆ ಅವಾಗ ಈ ಒಬ್ರು ಹಾಕಿದ್ರಲ್ಲ, ಎಲ್ಲರಿಗೂ ಬೆವರು ಬಂತು. ಕುಣಿತಾ ಇದಾರೆ, ಡ್ಯಾನ್ಸ್ ಮಾಡ್ತಾ ಇದಾರೆ. ಲೆಟ್ಸ್ ಡ್ಯಾನ್ಸ್, ಎಂಜಾಯ್ ಬರ್ತ್ಡೇ, ಎಂಜಾಯ್ ಅಂತೇಳಿ ಡ್ಯಾನ್ಸ್ ಮಾಡ್ತಾ ಇದಾರೆ. ಎಲ್ಲರೂ ಕೋಟ್ ಹಾಕೊಂಬಂದಾರೆ, ಎಲ್ಲರೂ ಶ್ರೀಮಂತರೇ. ಎಲ್ಲರ ಕೋಟ್ ಹುಚ್ಚಿದ್ರು. ಒಬ್ಬನೆಲ್ಲಿ ಹೋಗಿದ್ನ ಫಸ್ಟ್ನೇದವನು ಅಲ್ಲೇ ಎಲ್ಲರೂ ಹೋಗ್ಬಿಟ್ಟು ಟೈಮ್ ಆಗಿಬಿಡ್ತು. ಮುದೇಕಿ ಹಚ್ಚಿರ್ತಾಳಲ್ಲ, ಟೈಮ್ ಪ್ರಕಾರ ಆಗ್ಬೇಕು, ಲೇಟ್ ಆಗ್ಬಾರ್ದು ಅಂತೇಳಿ ಮುದೇಕಿ ಹೊರಗಡೆ ಬಂದ್ಲು. ಎಲ್ಲ ಸೌಂಡ್ ಕೇಳಾದ ಎಲ್ಲ ಸ್ವಲ್ಪ ಹೊತ್ತು ಬಿಟ್ಲು. ಮತ್ತೆ ಅವ್ರದ್ದು ಇದ್ದದ್ದೈತೆ ಅಂತೇಳಿ ಮುಗಿದ್ಮೇಲೆ ಹೊರಗಡೆ ಬಂದು ಮುದೇಕಿ ಬಂದು, ಆಯ್ತು ಎಲ್ಲ ಕುಣಿದ್ರಿ, ಎಲ್ಲ ಸ್ಟಾಪ್ ಮಾಡ್ರಿ, ಬರ್ತ್ಡೇ ಸ್ಟಾರ್ಟ್ ಮಾಡಮ್ಮ, ಬರ್ತ್ಡೇ ಮಗು ಎಲ್ಲೈತಾ ಅಂತೇಳಿ ಎಲ್ಲರೂ ಏನ್ ಮಾಡಿದ್ಲು ಕೇಳಿದ್ರು. ಪ್ರೇರ್ ಒತ್ತಟ್ಲಿಂದ ಹುಡುಕಕತ್ತಾರ. ಆ ಮಗು ಕಾಣಿಸವಲ್ತು, ಅಸ್ಸಲ್ ಕಾಣಿಸ್ತಾ ಇಲ್ಲ. ಅವಾಗ ಆ ಕೋಟ್ಗಳಲ್ಲಿ ಇಲ್ಲೇ ಇತ್ತಲ್ಲ ತೊಟ್ಲು, ಎಲ್ಲಿಗೋಯ್ತು ತೊಟ್ಲು ಅಂತೇಳಿ ಆ ಕೋಟ್ಗಳನ್ನ ತೆಗೆದು ಹುಡುಕಿದಂತ ಸಮಯದಲ್ಲಿ ಪ್ರಿಯರೇ, ಅಲ್ಲಿ ಒಂದು ದುರ್ಘಟನೆ ನಡೆದಿತ್ತು. ಏನಂದ್ರೆ ಆ ಕೋಟ್ಗಳೆಲ್ಲ ತೆಗೆದು ಹಾಕಿದ್ಮೇಲೆ ಮಗು ಉಸಿರುಗಟ್ಟಿ ಏನಾಗ್ಬಿಟ್ಟಿತ್ತು, ಸತ್ತು ಹೋಗ್ಬಿಟ್ಟಿತ್ತು ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಒಂದು ಸಮಯದಲ್ಲಿ ಒಂದು ವೇಳೆ ಮಗುವಿಗೆ ನೀನು ಪ್ರಾಧಾನ್ಯತೆ ಕೊಡದೆ ಬಟ್ಟೆಗಳೇ ಮುಖ್ಯ, ಹಬ್ಬದ ಊಟನೇ ಮುಖ್ಯ, ಈ ಸಂಭ್ರಮ ಸಡಗರನೇ ಮುಖ್ಯ ಅಂತೇಳಿ ನೀನು ಬಂದಿದ್ರೆ
ನೀನು ಒಂದು ವೇಳೆ ಆ ಮಗುವಿಗೆ ಪ್ರಾಧಾನ್ಯತೆಯನ್ನು ಕೊಡ್ಲಾರ್ದೆ ಇದ್ದಿದ್ರೆ ಏನಾಗುತ್ತೆ ಈ ಕ್ರಿಸ್ಮಸ್ ನಿಜವಾದ ಕ್ರಿಸ್ಮಸ್ ಆಗೋದೇ ಇಲ್ಲ. ಹಲ್ಲೆಲೂಯಾ. ಕ್ರಿಸ್ತನನ್ನ ಆರಾಧನೆ ಮಾಡಬೇಕು. ಆವತ್ತಿನ ದಿನ ಆ ಫಂಕ್ಷನ್ ಏನಾಯ್ತು ಪ್ರಿಯರೇ? ಕ್ಯಾನ್ಸಲ್ ಆಯ್ತು. ಉದ್ದೇಶ ಈಡೇರ್ತಾ ಆ ಫಂಕ್ಷನ್ ಈಡೇರ್ಲಿಲ್ಲ. ಯಾಕಂದ್ರೆ ಫಂಕ್ಷನ್ಗಾಗಿ ಇರುವಂತ ಬೇಬಿನೇ ಏನಾಯ್ತು? ಸತ್ತು ಹೋಗ್ಬಿಡ್ತು ಪ್ರಿಯರೇ. ಹಲ್ಲೆಲೂಯಾ. ಒಂದು ವೇಳೆ ಇವತ್ತು ಕೂಡ ಯೇಸು ಸ್ವಾಮಿನ ನೀನು ಸಾಯಿಸ್ತಾ ಇದೆಯೇನು? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೇಸುವನ್ನ ಆರಾಧನೆ ಮಾಡು ಮೊದಲು, ಆಮೇಲೆ ಅವು ಇರ್ತವೆ, ಬಣ್ಣದ ಬಟ್ಟೆಗಳು ಇರ್ತವೆ, ಹಬ್ಬದ ಊಟ ಇರುತ್ತೆ, ಎಲ್ಲವೂ ಕೂಡ ಇದ್ದೇ ಇರ್ತವೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಎದ್ದುಕೊಳ್ಳೋಣ. ರಾಜ ಯೇಸು ರಾಜ ಸೌಭಾಗ್ಯ ತಂದಾರು, ಲೋಕಕ್ಕಾಗಿ ದಿನತ್ವ ಪಡೆದಾರು. ರಾಜ ಯೇಸು ರಾಜ ಸೌಭಾಗ್ಯ ತಂದಾರು, ಲೋಕಕ್ಕಾಗಿ ದಿನತ್ವ ಪಡೆದಾರು. ಜಗಕ್ಕೆಲ್ಲ ಸಾರಿ ಹೇಳೋಣ, ಜಗಕ್ಕೆಲ್ಲ ಸಾರಿ ಹೇಳೋಣ. ಭೂಮಿ ಮೇಲೆ ಖುಷಿ ಭೂಮಿ ಮೇಲೆ ಖುಷಿ ಕಂಡುಬಂದು ಕಂಡಲು ಸುತ್ತಲು ಚಲಿಸಿ ಬಂದಾರು, ದಯೆಯಿಂದ ಇಳಿದು ಬಂದಾರು. ಅನ್ನದ ಚಂದ್ರ ಸುತ್ತನ್ನು ಚಲಿಸಿ ಬಂದಾರು, ದಯೆಯಿಂದ ಇಳಿದು ಬಂದಾರು. ಅನುಗ್ರಹಿಸಿ ಚಲಿಸಿ ಬಂದಾರು, ಅನುಗ್ರಹಿಸಿ ಚಲಿಸಿ ಬಂದಾರು. ಭೂಮಿ ಮೇಲೆ ಖುಷಿ ತಂದಣ್ಣ, ಕ್ರಿಸ್ಮಸ್ ಹಬ್ಬ ಬಂದು ನೋಡಣ್ಣ. ಭೂಮಿ ಮೇಲೆ ಖುಷಿ ತಂದಣ್ಣ, ಎಲ್ಲ ಲೋಕದ ದೇವರಿಗೆ ಮಹಿಮೆಯಾಗಲಿ, ಭೂಮಿ ಮೇಲೆ ಶಾಂತಿ ಬೆಳಗಲಿ. ಎಲ್ಲ ಲೋಕದ ದೇವರಿಗೆ ಮಹಿಮೆಯಾಗಲಿ, ಭೂಮಿ ಮೇಲೆ ಶಾಂತಿ ಬೆಳಗಲಿ. ಅನುಗ್ರಹಿಸಿ ಚಲಿಸಿ ಬಂದಾರು, ಭೂಮಿ ಮೇಲೆ ಖುಷಿ ಭೂಮಿ ಮೇಲೆ ಖುಷಿ ಆನಂದದ ಮಳೆ ಬರೆದು ಸಂತಣ್ಣ, ಆನಂದದ ಮಳೆ ಬರೆದು ಸಂತಣ್ಣ. ಭೂಮಿ ಮೇಲೆ ಖುಷಿ ಹಲ್ಲೆಲೂಯಾ. ಹಾಗೆ ಕೂಡಿರುವ ಸಮಯದಲ್ಲಿ ಇನ್ನೂ 2 ವಿಷಯಗಳಿದಾವೆ. ಹಲ್ಲೆಲೂಯಾ. ಸಂಕ್ಷಿಪ್ತವಾಗಿ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತಿನ ದಿನ ನಾವು ಯಾವುದನ್ನು ಆಚರಣೆ ಮಾಡ್ತಾ ಇದ್ದೀವೋ ಅದೆಲ್ಲವಕ್ಕೆ ಪಾಯಿಂಟ್ ರೆಫರೆನ್ಸ್ ಯಾರಾಗಿದ್ದಾರೆ? ಯೇಸು ಕ್ರಿಸ್ತ. ಆತನ ಹುಟ್ಟು ಈ ಒಂದು ಚರಿತ್ರೆಯನ್ನ 2 ಭಾಗಗಳಾಗಿ ವಿಭಾಗ ಮಾಡಿದೆ. ಒಂದು ಭಾಗ ಕ್ರಿಸ್ತ ಪೂರ್ವ ಆದ್ರೆ ಇನ್ನೊಂದು ಭಾಗ ಕ್ರಿಸ್ತ ಶಕ. ಶಕ ಪುರುಷನು, ಯುಗ ಪುರುಷನು ಒಂದು ವೇಳೆ ನೀನು ಇವತ್ತಿನ ದಿನ ಡೇಟ್ಗಳನ್ನ ಬರಿತಾ ಇದ್ದೀ ಅಂದ್ರೆ ಯಾರ ರೆಫರೆನ್ಸ್ ಪಾಯಿಂಟ್ ಅದಕ್ಕ? ಯೇಸು ಸ್ವಾಮಿ. ಅವ್ರು ನಂಬಲಿ ನಂಬಲಾಗಿರ್ಲಿ. ಹಲ್ಲೆಲೂಯಾ. ರೆಫರೆನ್ಸ್ ಪಾಯಿಂಟ್ ಯಾರು? ಯೇಸು ಸ್ವಾಮಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತಿನ ದಿನ ಯಾರು ಡೇಟ್ಗಳು ಇಷ್ಟು ಅಂತ ಬರೆಯಕತ್ತಾರ ಅವರೆಲ್ಲರೂ ಕೂಡ ತಿಳಿಯದ ಒಂದು ರೀತಿಯಲ್ಲಿ ಯೇಸುವನ್ನ ಆರಾಧನೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅವರ ಕಣ್ಣುಗಳು ಮುಚ್ಚಿರಬಹುದು, ಆದ್ರೆ ಏನಾಗಿದೆ ಅಲ್ಲಿ? ಯೇಸು ಶಕ, ಕ್ರಿಸ್ತ ಶಕ. ಹಲ್ಲೆಲೂಯಾ. ಇನ್ನೊಂದು ಕ್ರಿಸ್ತ ಜಯಂತಿ ಅಲ್ಲ ಇದು. ಏನಿದು? ಕ್ರಿಸ್ಮಸ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್.
ದೇವರು ಮೊದಲೇ ಇದ್ದಾತನ ಈ ಭೂಲೋಕಕ್ಕೆ ಬಂದ, ಅವತರಿಸಿ ಬಂದ, ಪುನಃ ಮತ್ತೆ ಆ ಭೂಲೋಕಕ್ಕೆ ಆತ ಹೊರಟು ಹೋದ. ಕ್ರಿಸ್ತನ ಹುಟ್ಟುಹಬ್ಬ ಅಲ್ಲ ಏನಿದು? ಕ್ರಿಸ್ತನ ಆರಾಧನೆ. ಪ್ರೈಸ್ ದಿ ಲಾರ್ಡ್. ಆತನ ಹುಟ್ಟಿದ್ದಕ್ಕಾಗಿ ಆರಾಧನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾವ ಕ್ಯಾಲೆಂಡರ್ ನೋಡಿ ಅಂತ ಕ್ರಿಸ್ಮಸ್ ಅಂತ ಹೇಳ್ತಾರೆ. ಜಯಂತಿಗಳಿರಲ್ಲ, ಏನಿರಲ್ಲ, ಆ ಜಯಂತಿ ಈ ಜಯಂತಿ ಅವು ಇವು ಏನು ಕೂಡ ಇರಲ್ಲ. ಕ್ರಿಸ್ಮಸ್ ಅಂದ್ರೆ ಕ್ರಿಸ್ತನನ್ನ ಆರಾಧನೆ ಮಾಡುವಂತ ಒಂದು ಸಮಯ. ಹಲ್ಲೆಲೂಯಾ. ಆವತ್ತಿನ ದಿನ ದೇವದೂತರು ಆರಾಧನೆ ಮಾಡಿದ್ರು, ಕುರುಬರು ಆರಾಧನೆ ಮಾಡಿದ್ರು, ಆ ಗೆತ್ಸೆಮನೆ ಆ ಒಂದು ಊರಿನಲ್ಲಿ ಇರ್ತಕ್ಕಂಥ ಬೆತ್ಲೆಹೇಮಿನಲ್ಲಿ ಇರ್ತಕ್ಕಂಥವ್ರು ಆರಾಧನೆ ಮಾಡಿದ್ರು, ಗೊಲ್ಲರು ಆರಾಧನೆ ಮಾಡಿದ್ರು. ಪ್ರಿಯರೇ, ಮೂವರು ಆರಾಧನೆ ಮಾಡಲಿಲ್ಲ. ಇವತ್ತಿನ ದಿನ ಅವರು ನರಕದಲ್ಲಿ ಇದ್ದಾರೆ. ಯಾರು ಆರಾಧನೆ ಮಾಡ್ತಾರೋ, ಆರಾಧನೆ ನಾಯಕನಾಗಿರ್ತಕ್ಕಂಥ ಯೇಸು ಕ್ರಿಸ್ತನಿಗೆ ಖಂಡಿತವಾಗಿಯೂ ಆ ಸುದಿನದ ಬಹುಮಾನವನ್ನು ಆಚರಣೆ ಮಾಡ್ತಾನೆ, ಕೊಡ್ತಾನೆ. ಯಾರು ಕ್ಯಾಲೆಂಡರ್ ಹೆಸರು ಬರಿತಾ ಇದ್ದೀರಲ್ಲ, ನಮ್ಮ ಮಾಸಗಳಿದಾವ, ಚೈತ್ರ ವೈಶಾಖ ಎಲ್ಲ ಮಾಸಗಳು ಹೇಳ್ತಾರ. ಜನವರಿ ಫೆಬ್ರವರಿ ಹೇಳ್ತೀರ ನೀವು? ಜನವರಿ ಫೆಬ್ರವರಿ ಎಲ್ಲಿಂದ ಬಂದವು? ಎಲ್ಲಿಂದ ಬಂದವ? ಗ್ರೆಗೋರಿಯನ್ ಎನ್ನುವಂತ ವ್ಯಕ್ತಿ, ದೇವರನ್ನ ನಂಬಿದಂತ ವ್ಯಕ್ತಿ, ಆ ವ್ಯಕ್ತಿಯ ಮೂಲಕವಾಗಿ ಬಂದಿದೆ. ಹಲ್ಲೆಲೂಯಾ. ಗ್ರೆಗೋರಿಯನ್ ಕ್ಯಾಲೆಂಡರ್. ಹಲ್ಲೆಲೂಯಾ. ಜನವರಿ ಫೆಬ್ರವರಿ, ಜನವರಿ ಟು ಡಿಸೆಂಬರ್ 1 ರಿಂದ 31 ಅದಕ್ಕೆ ರೆಫರೆನ್ಸ್ ಪಾಯಿಂಟ್ ಪ್ರೇಯರ್. ಹಲ್ಲೆಲೂಯಾ. ಡಿಸೆಂಬರ್ 25 ಕ್ರಿಸ್ಮಸ್ ಆದ್ರೆ 8ನೇ ದಿನಕ್ಕೆ ಏನ್ ಬರ್ತಾ? ಹೊಸ ವರ್ಷ ಬರುತ್ತಾ. ಯಾಕೆ ಬರುತ್ತೆ ಹೇಳ್ರಿ? ಹುಟ್ಟಿದ್ದು ಕ್ರಿಸ್ಮಸ್ ದಿನ ಆದ್ರೆ ಹೆಸರು ಇಟ್ಟಿದ್ದು 8ನೇ ದಿನ, ಹೊಸ ವರ್ಷ. ಹಲ್ಲೆಲೂಯಾ. ಹೊಸ ವರ್ಷ. ಹಲ್ಲೆಲೂಯಾ. ಹೊಸ ವರ್ಷ ಆಚರಣೆ ಮಾಡ್ತಾರೆ ಗೊತ್ತಾಯ್ತಾ? ಯೇಸು ಎನ್ನುವಂತ ನಾಮಕರಣ ಆಗಿದ್ದು ಯಾವಾಗ? ಜನವರಿ 1ನೇ ತಾರೀಕು. ಅದಕ್ಕೋಸ್ಕರವಾಗಿ ಈಗ ಕ್ರಿಸ್ಮಸ್ ನ ಕೆಲವೊಬ್ರು ಮಾಡಲ್ಲ ಅನ್ಕೊಳ್ಳೋಣ, ಹೊಸ ವರ್ಷನ ಇಡೀ ಪ್ರಪಂಚದಾಗ ಎಲ್ಲ ಹೊಸ ವರ್ಷನೇ. ಹಲ್ಲೆಲೂಯಾ. ಯೇಸು ಎನ್ನುವಂತ ಹೆಸರು ನಾಮ ಬಂದಿರುವಂತದ್ದು ಜನವರಿ 1ನೇ ತಾರೀಕು, ಹೊಸ ವರ್ಷದಂದು ಎಲ್ಲರೂ ಹಲ್ಲೆಲೂಯಾ ಪ್ರೈಸ್ ದಿ ಲಾರ್ಡ್ ಪರಿಶುದ್ಧರಾಗಿ ಆರಾಧನೆ ಮಾಡಬೇಕು. ಆದ್ರೆ ತಿಳಿಯಲಾರದೆ ಅಪವಿತ್ರವಾಗಿ ಏನ್ ಮಾಡ್ತಾ ಇದ್ರು? ಅವರು ತಮ್ಮ ದೇಹಗಳನ್ನ ಮಲಿನ ಮಾಡಿಕೊಳ್ತಾ ಇದ್ರು. ಹಲ್ಲೆಲೂಯಾ ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಸ್, ಈ ಒಂದು ಸಮಯದಲ್ಲಿ ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲರಿಗೆ ಕಣ್ಣು ಮುಚ್ಚೋಣ. ಎಲ್ಲರಿಗೆ ಕಣ್ಣು ಮುಚ್ಚಿರಿ. ಹಬ್ಬದ ಸಂತೋಷದ ಸಂಭ್ರಮದ ಗಳಿಗೆಯಲ್ಲಿರುವಾಗ ಎಲ್ಲರೂ ಯೇಸಪ್ಪರ ಸ್ವಾಗತ ಮಾಡ್ರಿ. ನೀವು ನಿಮ್ಮ ಹೃದಯದೊಳಗೆ ಸ್ವಾಗತ ಮಾಡ್ರಿ, ನಿಮ್ಮ ಜೀವಿತದಲ್ಲಿ ಸ್ವಾಗತ ಮಾಡ್ರಿ, ನಿಮ್ಮ ಕುಟುಂಬದೊಳಗೆ ಸ್ವಾಗತ ಮಾಡ್ರಿ. ಶಾಶ್ವತವಾಗಿರುವ ಸಂತೋಷ ಕೊಡಲು ಯೇಸಪ್ಪ ಬಂದಿದ್ದಾರೆ. ಅಪ್ಪ, ನಮ್ಮ ಮನೆಗೆ ಬಾಪ, ನಮ್ಮ ಮನದೊಳಗೆ ಬಾರಪ್ಪ, ನಮ್ಮ ಕುಟುಂಬದೊಳಗೆ ಬಾರಪ್ಪ, ನಮ್ಮ ಜೀವಿತದೊಳಗೆ ಬಾರಪ್ಪ. ನಾವು ನಿನ್ನೊಂದಿಗೆ ಇರ್ಬೇಕು, ನೀನ್ ನಮ್ಮೊಂದಿಗೆ ಇರ್ಬೇಕಪ್ಪ. ನಿನ್ನ ವಿಷಯ ಸಂಪೂರ್ಣವಾಗಿ ತಿಳ್ಕೊಂಡಿದ್ದೇವೆ ಯೇಸಪ್ಪ ಎಂಬುದಾಗಿ ಈ ಸಮಯದಲ್ಲಿ ನೀವು ನಿಮ್ಮನ್ನ ಆತನ ಬಾಲಕ್ಕೆ ಸಮರ್ಪಣೆ ಮಾಡ್ರಿ. ನಿಮ್ಮ ಮನಸ್ಸನ್ನ ಸಮರ್ಪಣೆ ಮಾಡ್ರಿ ಪ್ರಿಯರೇ. ದೇವಾದಿ ದೇವರೇ ಸ್ತೋತ್ರ. మహాపరిశుద్ధుడ పరిశుద్ధుడ పరిశుద్ధుడ పరలోక తండ్రి పాదాలకు వందనాలు స్తుతిస్తున్నాను రాజా. అవును ప్రభువా, గడిచిన 2016 సంవత్సరం నుంచి 17 సంవత్సరం వరకు తండ్రి నీ సన్నిధానంలో తండ్రి మమ్మల్ని మా అందరికీ తండ్రి యేసప్ప మళ్ళీ స్తుతి యజ్ఞం తండ్రి నీ సన్నిధానంలో స్తుతించే భాగ్యం మాకు దయచేసినందుకు నీ కోటి కోటి స్తోత్రాలు వందనాలు ప్రభువా. అప్పా, ఈ సమయాన్ని చూడక, ఇలాంటి రోజులు చూడక తండ్రి ఎంతో మంది నీ సన్నిధానంలో నిద్రించుతున్నారు ప్రభువా. మమ్మల్ని అయితే తండ్రి నీ సజీవ సంఖ్యలో ఇంకా లెక్కింప చేయించున్నందుకు స్తుతి స్తోత్రాలు ప్రభువా. నిజమైనటువంటి క్రిస్మస్ తండ్రి ఈ రోజు మా హృదయంలో వెలిగించిన దేవానికి స్తోత్రాలు వందనాలు ప్రభువా. అప్పా, ఈ వాక్యం ఎంతమంది వింటున్నారు ప్రభువా, తెలుసుకుని వారి హృదయాలను కూడా ప్రభువా ఏదో ఒక రోజు ప్రభువా, ఏదో ఒక నిమిషంలో ప్రభువా నీ సన్నిధానానికి వచ్చేటకు సహాయం చేయమని అడుగుతున్నాను ప్రభువా. అవును ప్రభువా, ఈ లోకంలో ఏ మానవుడు తప్పిపోకుండా ప్రభువా ప్రతి ఒక్క ఆత్మ తండ్రి పరలోక రాజ్యం చేరాలనే మా ఆశ నీ ఆశ తండ్రి. దేవానికి స్తోత్రాలు వందనాలు తండ్రి. అబ్బా, క్రిస్మస్ పండుగ జరుపుకొనిచుండగా ప్రభువా, అబ్బా యేసయ్య గర్భఫలం లేని కుమార్తెలు కన్నీరు మీరు తుడిచినైనా ముందు సంవత్సరం క్రిస్మస్ పండుగ లోపల తండ్రి వారికి మీరు ఇచ్చినటువంటి గర్భఫల వరాన్ని తీసుకొని వచ్చినట్టు మీరు సహాయం చేయమని అడుగుతున్నాను తండ్రి. దేవానికి స్తోత్రాలు
వందనాలు తండ్రి. ఇంతవరకు తండ్రి మీరు మాతో మాట్లాడిన ప్రతి ఒక్క మాటకు స్తోత్రాలు తండ్రి. వాక్య రూపంలో తండ్రి మీరు కుమారునికి తోడు నడిపించి తండ్రి అనేక విధాలుగా ఈ సన్నిధానంలో ప్రభువా యేసప్ప మీరు మాట్లాడిన ప్రతి మాటను బట్టి మీకు స్తుతి స్తోత్రాలు చెల్లించుకుంటున్నారు రాజా. దేవానికి వందనాలు స్తోత్రాలు ప్రభువా. ముందు జరుగుతున్నటువంటి ప్రతి ఒక్క కార్యక్రమంలో తండ్రి నీ కృప హస్తాన్ని తండ్రి ఈ మృత్యుంజయ మఠంపై ఉంచినైనా బలపరచమని నజరైన యేసు నామములో అడిగి వేడుచున్నాను నా పరమ తండ్రి. ఆమేన్.